ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳುವಂಥ ಒಂದು ಡ್ರಿಂಕು ಒಂದು ಬೆಳ್ಳುಳ್ಳಿ, ಇನ್ನೊಂದು ಏನು ಹಾಟ್ ವಾಟರ್ ಜೊತೆ ಲೆಮನ್ ಹಾಕುವ ಒಂದು ಕುಡಿಯುವಂಥದ್ದು ಹೇಗೆ ನಮ್ಮ ಒಂದು ಬಾಡಿಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಕಮೆಂಟಲ್ಲಿ ಏನು ಅನಿಸುತ್ತೋ ನಮ್ಮ ಒಂದು ನಮ್ಮ ಒಂದು ಚಾನಲ್ನ ಒಪಿನಿಯನ್ ಏನು ಅನಿಸುತ್ತೋ ಅದನ್ನೇ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ. ನೆಕ್ಸ್ಟ್ ವಿಡಿಯೋ ನಿಮ್ಗೇನೋ ಡೌಟ್ಸ್ ಇದ್ದರೆ ನಾನು ಹೇಳೋದ್ರಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋ ಆಗಬೇಕು ಅಂತೇಳಿ ಕಮೆಂಟ್ ಮಾಡಿದರೆ ನಾನು ಅದನ್ನು ಲೀಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇದೊಂದು ಪಾಯಿಂಟ್ಸು. ನಾನು ತುಂಬ ಒಂದಷ್ಟು ಜನ ನನ್ನ ಒಂದು ಡ್ರಿಂಕ್ನ ನಂತರನೇ ಕುಡಿತಾ ಬರ್ತಾ ಇದ್ದೀರಾ. ಹೇಗೆ ಕುಡಿಬೇಕು ಏನು ಅಂತ ಹೇಳಿ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡಿದರು, ಮತ್ತು ರಿಪೀಟೆಡ್ ಬರ್ತಾನೆ ಇದೆ ಕಮೆಂಟ್ಸ್ಗಳು. ಅದು ನಾನು ಅಲ್ಲೇ ಆದಷ್ಟು ರಿಪ್ಲೈ ಕೊಟ್ಟಿದ್ದೀನಿ, ಓಕೆನಾ. ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ, ಓಕೆನಾ. ಇನ್ನು ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಈ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ಹೇಗೆ ನಮ್ಮ ಒಂದು ಬಾಡಿಗೆ ವರ್ಕ್ ಆಗುತ್ತೆ ಅಂತೇಳಿ ಇವತ್ತಿನ ಒಂದು ವಿಷಯ, ಓಕೆನಾ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಹೇಳಿದ್ರೆ, ಮಾರ್ನಿಂಗ್ ನಾವು ಎದ್ದಿದ ತಕ್ಷಣ ನಾವು ಒಂದು ದಿನನಿತ್ಯದ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬಂದಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಒಂದು ಹಾಟ್ ವಾಟರ್ ಕುಡಿಯೋದು ಕಾಮನ್ನಾಗಿ, ಅದನ್ನು ಎಲ್ಲರೂ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಒಂದೆರಡು ಕೆಲಸ ಎಕ್ಸ್ಟ್ರಾ ಹೇಳಿದ್ದೀನಿ ಅಷ್ಟೆ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಅಂತ ಏನು ಅದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕಂತ ಅಂಥದ್ದು ಏನೂ ಇಲ್ಲ, ಓಕೆನಾ. ನಾವು ಎದ್ದಿದ ತಕ್ಷಣ ಫಸ್ಟು ಬಂದು ಹಾಟ್ ವಾಟರ್ನ ಚೆನ್ನಾಗಿ ಕುದಿಯೋಂಗೆ ಕಾದಿಸ್ಬಿಟ್ಟು ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಂಡು ನೆಕ್ಸ್ಟು ಒಂದು 3-4 ಪೀಸ್ ಬೆಳ್ಳುಳ್ಳಿ, ಓಕೆನಾ. ಆ ಒಂದು ಬೆಳ್ಳುಳ್ಳಿ ತಿಂದ ಬಂದಾಗ ನಮ್ಮ ಒಂದು ಬಾಡಿ ಆವಾಗ ಏನೂ ತಿಂದಿರೋದಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ. ಆಗ ನಾವು ಬಿಸಿ ನೀರು ಕುಡಿದು ನಾವು ಬೆಳ್ಳುಳ್ಳಿ ತಿನ್ನೋದ್ರಿಂದ ಬಾಡಿ ಆಟೋಮೆಟಿಕ್ಕಾಗಿ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಬಾಡಿ ಫುಲ್ಲು ನೀವು ಇದನ್ನು ಕುಡಿತಾ ಬಂದರೆ ನಿಮಗೆ ಫೀಲ್ ಆಗುತ್ತೆ, ಓಕೆನಾ. ಯಾರೋ ಏನೋ ಹೇಳಿರೋದಲ್ಲ, ನಮ್ಮ ಒಂದು ಫೀಲಿಂಗ್ ಆಗುತ್ತೆ ಅವಾಗ, ಓಕೆನಾ. ನಾನು ವಿಡಿಯೋ ಮಾಡಿರೋದು ಸ್ವಲ್ಪ ಕರೆಕ್ಟ್ ಅಂತ ಅನಿಸುತ್ತೆ ನಿಮಗೆ, ಓಕೆನಾ. ನಿಜ ಹೇಳಿದ್ದಾರೆ ಅಂತ ಅನಿಸುತ್ತೆ. ಇದೊಂದು ಕ್ಲಾರಿಟಿ, ಓಕೆನಾ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಒಂದು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಮತ್ತು ಬೆಳ್ಳುಳ್ಳಿ ತಿಂತಾ ಬಂದರೆ ನಿಮ್ಮ ಒಂದು ಬಾಡಿ ಹೀಟ್ ಆಗುತ್ತೆ. ಹೀಟಿನ ಆ ಒಂದು ಸಮಯದಲ್ಲೇ ನೀವೇನಾದರೂ ವಾಕ್ ಮಾಡೋದು ಅಥವಾ ಕೆಲವೊಂದು ಎಕ್ಸಸೈಸ್ ಏನಾದರೂ ಮಾಡೋದಿದ್ದರೆ ನೀವು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಮಗೆ ಎಕ್ಸಸೈಸ್ ಎಲ್ಲ ಕಂಫರ್ಟ್ ಇಲ್ಲ, ನಾವು ಮಾಡೋದಕ್ಕಾಗಲ್ಲ ಅನ್ನೋರು, ಅಥವಾ ನಮ್ಗೆ ಏನಾರ ಹೆಲ್ತ್ ಇಶ್ಯೂಸ್ ಇದೆ, ಇನ್ನು ಆಪ್ರೇಷನ್ಸ್ಗಳು ಆಗಿದ್ದಾವೆ, ಆಗೋದಿಲ್ಲ ನಮಗೆ, ಒಂದು ಎಕ್ಸಸೈಸ್ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಅಥವಾ ಯೋಗ ಆಗಿರ್ಬೋದು, ಇವೆಲ್ಲ ಏನು ಮಾಡೋದಕ್ಕಾಗಲ್ಲ ಅನ್ನೋರು ಸಹ ಆರಾಮಾಗಿ ಓಡಾಡಿದ್ರೆ ಸಾಕು. ಅಲ್ಲಿಂದ ಇಲ್ಲಿಗೆ ನಿಮ್ಮ ಮನೆಯಲ್ಲೇ ಅಥವಾ ಹೊರಗಡೆ ಹತ್ತಿರ ಇದೆ ಅಂದರೆ ಪಾರ್ಕು, ಈ ಥರ ಫೀಲ್ಡು, ಈ ಥರ ಏನಾರ ನಿಮ್ಮ ಮನೆ ಹತ್ತಿರ ಇದ್ದರೆ, ನಿಮ್ಗೆ ಅಷ್ಟು ಟೈಮ್ ಇದ್ದರೆ ನೀವು ಹೋಗಿ ವಾಕ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯ ರಿಸಲ್ಟು. ಆ ಡ್ರಿಂಕ್ನ ಕುಡಿದ್ಬಿಟ್ಟು ನೀವು ಮನೆ ಕೆಲಸ ಮಾಡಿದ್ರೂ ಸಹ ಸಿಕ್ಕಾಪಟ್ಟೆ ಒಳ್ಳೆಯ ರಿಸಲ್ಟೇ ಬರುತ್ತೆ. ಅದು ಇದೊಂದು ಪಾಯಿಂಟು. ಬಾಡಿ ಆಟೋಮೆಟಿಕ್ ಹೀಟ್ ಸ್ಟಾರ್ಟ್ ಆದಾಗ ನಮ್ಮ ಒಂದು ಬಾಡಿಲಿರುವಂಥ ಒಂದು ಕೊಲೆಸ್ಟ್ರಾಲ್ ಆಟೋಮೆಟಿಕ್ ಕರಗುತ್ತಾ ಬರುತ್ತೆ. ನಿಮಗೆ ದಿನನಿತ್ಯ ನಿಮಗೆ ಆ ಒಂದು ಫೀಲ್ ಗೊತ್ತಾಗುತ್ತೆ, ನಮ್ಮ ಒಂದು ಬಾಡೀಲಿ ಯಾವ ಒಂದು ಭಾಗ ಸಣ್ಣ ಆಗ್ತಾ ಇದೆ ಅನ್ನೋ ಒಂದು ಥಾಟ್ ಬರುತ್ತೆ ನಮಗೆ. ಫಸ್ಟ್ ಆಫ್ ಆಲ್ ಈ ಒಂದು ಡ್ರಿಂಕ್ ಕುಡಿಯೋದ್ರಿಂದ ನಿಮಗೆ ಮೇಯ್ನಾಗಿ ನಿಮ್ಗೆ ಎಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ಅಂದರೆ ಬೆಲ್ಲಿ ಫ್ಯಾಟ್ ಆಟೋಮೆಟಿಕ್ ಕರಗ್ತಾ ಬರುತ್ತೆ. ಅದರಿಂದನೇ ತಿಳ್ಕೊಬೋದು ಈ ಡ್ರಿಂಕು ನನ್ನ ಒಂದು ಬಾಡಿಗೆ ಸೆಟ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೋದು. ಇದೊಂದು ಕ್ಲಾರಿಟಿ, ಓಕೆನಾ. ಇದರಿಂದ ನಿಮಗೆ ಗೊತ್ತಾಗುತ್ತೆ. ಮೇ ಬಿ ಎಂಥ ಒಂದು ಡ್ರಿಂಕ್ ಅಂತ ಅಂದರೆ ಫುಲ್ಲು ಡೇ ಎನರ್ಜೆಟಿಕ್ ಆಗಿರ್ತೀವಿ ನಾವು, ಓಕೆನಾ. ನಾನು ಟೈಮ್ ಇದ್ದರೆ ವಾಕ್ ಮಾಡ್ತೀನಿ, ಇಲ್ಲಾಂದರೆ ಫುಲ್ಲು ಆ ಒಂದು ಟೈಮಲ್ಲೇ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ನಮಗೊಂಥರ ಎಕ್ಸಸೈಸ್ ಆದಂಗೆ ಆಗುತ್ತೆ, ಓಕೆನಾ. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಈ ಬೆಳಗ್ಗೆ ರಾತ್ರಿ 2 ದಿನ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಮಾರ್ನಿಂಗ್ ತಗೊಳ್ಳೋದ್ರಿಂದ, ನಾವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಆಟೋಮೆಟಿಕ್ ನಮ್ಮ ಒಂದು ಬಾಡಿ ಹೀಟಾಗಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಏನಿದೆ ನಮ್ಮ ಒಂದು ಬಾಡೀಲಿ ಕರಗೋದಕ್ಕೆ ಟ್ರೈ
ಆಟೋಮೆಟಿಕ್ ಬಾಡಿ ತೊಗೊಳುತ್ತೆ ಅದನ್ನು. ಇನ್ನು ನೈಟ್ ತೊಗೊಳ್ಳೋದ್ರಿಂದ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಈ ಒಂದು ಡ್ರಿಂಕ್ ಅಂತ ಹೇಳಿದ್ರೆ, ಅದರಲ್ಲೂ ಬೆಳ್ಳುಳ್ಳಿ, ಓಕೆನಾ. ಡ್ರಿಂಕ್ ಜೊತೆ ಬೆಳ್ಳುಳ್ಳಿ, ಈ ಒಂದು ಬೆಳ್ಳುಳ್ಳಿ ಹೇಗೆ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಫುಲ್ ಎಲ್ಲ ಕೆಲಸ ಮುಗಿಸಿ ಊಟ ಮುಗಿಸಿ 1 ಅವರ್ ಆದಮೇಲೆ ಈ ಡ್ರಿಂಕ್ ತೊಗೊಂಡ್ರೆ ಫುಲ್ಲು ನಾವು ತಿನ್ನೋದಾಗಿರ್ಬೋದು, ಏನನ್ನ ಕುಡಿಯೋದಾಗಿರ್ಬೋದು, ಇವೆಲ್ಲ ಫುಲ್ಲು ನಾವು ಊಟ ಆದಮೇಲೆ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಅದರಿಂದ ಇನ್ನು ಈ ಡ್ರಿಂಕ್ ತೊಗೊಂಡ್ರೆ ಬಾಡಿ ಇನ್ನು ನೆಕ್ಸ್ಟ್ ನಾವೇನೂ ತಿನ್ನೋದಿಲ್ಲ ಕುಡಿಯೋದಿಲ್ಲ, ಹಾಗಾಗಿ ಆ ಒಂದು ಟೈಮಲ್ಲಿ ಬಾಡಿನೂ ಸಹ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟ್ ಆಗಕ್ಕೆ ಸ್ಟಾರ್ಟ್ ಆದಾಗ ಇನ್ನು ಫುಲ್ಲು ನೈಟ್ ಫುಲ್ಲು ನಾವು ಮಲಗಿರೋದ್ರಿಂದ ಬಾಡಿ ಆಟೋಮೆಟಿಕ್ ಮಲಗಿರೋದ್ರಿಂದ ಆಟೋಮೆಟಿಕ್ ಬಾಡಿ ಹೀಟಾಗಿ ವೆಯ್ಟ್ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ. ಇದು ನನಗೆ ನನ್ನ ಒಂದು ಬಾಡಿಗೆ ಹೆಲ್ಪ್ ಆಗಿರೋದು. ಬಂದಿರೋ ಅಂಥ ಒಂದಷ್ಟು ಕಮೆಂಟ್ಸ್ಗಳು ಅಷ್ಟೇ ಇದೇ ಥರ ಬರ್ತಾ ಇದೆ. ತೊಗೊತಾ ಇದ್ದೀವಿ ನಾವು, ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ನಾನು ಸ್ವಲ್ಪ ಸಣ್ಣ ಆಗ್ತಾ ಇದ್ದೀನಿ, ಆ ಫೀಲ್ ನನಗೆ ಗೊತ್ತಾಗ್ತಾ ಇದೆ. ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನಾನು ನೀವು ಹೇಳ್ದಾಗಿಂದ ನಿಮ್ಮ ಒಂದು ವಿಡಿಯೋ ಫಾಲೋ ಮಾಡ್ತಾ ಇದ್ದೀನಿ, ಒಂದು 5 kg ಸಣ್ಣ ಆಗಿದ್ದೀನಿ ಅನ್ನೋ ಒಂದು ಕಮೆಂಟ್ ಪಾಸಿಟಿವ್ ಆಗಿ ಬರ್ತಾ ಇದೆ, ಓಕೆನಾ. ಈ ನನ್ನ ಒಂದು ಬ್ಲಾಗಿನ ಎಲ್ಲರೂ ವೆಯ್ಟ್ ಮಾಡ್ತಿರೋದು ವೆಯ್ಟ್ ಲಾಸ್ ಬಗ್ಗೆ, ನೆಕ್ಸ್ಟ್ ವಿಡಿಯೋ ಏನಾಗ್ತಾರೆ ಕಮೆಂಟ್ಸ್ಗಳಲ್ಲೂ ಸಹ ಅದೇ ಬರ್ತಾ ಇದೆ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ. ನಾನು ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆನೂ ಇದೇ ಥರ ವರ್ಕ್ ಆಗುತ್ತೆ, ನಿಮಗೆ ನೈಟೂ ಸಹ ಇದೇ ಥರ ವರ್ಕ್ ಆಗುತ್ತೆ. ಎರಡನ್ನೂ ಸಹ ನೀವು ಕಂಪಲ್ಸರಿ 1 ತಿಂಗಳು ತೊಗೊಂಡ್ರೆ ನಿಮಗೆ ಫುಲ್ಲು ಕಂಪ್ಲೀಟಾಗಿ ಏನಾಗುತ್ತೆ ಏನು ಬಿಡುತ್ತೆ ಅಂತೇಳಿ ನಿಮ್ಮ ಒಂದು ಬಾಡಿಲಿ ಡಿಫ್ರೆನ್ಸ್ ಎಲ್ಲ ಗೊತ್ತಾಗುತ್ತೆ. ಫಸ್ಟು ಬೆಳ್ಳಿ ಫ್ಯಾಟ್ ಏನಿರುತ್ತೆ ಅದು ನಿಮಗೆ ಕಮ್ಮಿ ಆಗೋದು, ಅದು ಬೇಗ ಗೊತ್ತಾಗುತ್ತೆ. ಇನ್ನೊಂದು ಫೇಸ್, ಓಕೆನಾ. ಫೇಸಲ್ಲೆಲ್ಲ ಫ್ಯಾಟ್ ಏನೇನು ಇದ್ದರೆ ಅದು ಸಹ ಕಮ್ಮಿ ಆಗೋದು. ಫುಲ್ಲು ಶೇಪು, ನೀವು ನಾರ್ಮಲಾಗಿ ಸಣ್ಣ ಇದ್ದಾಗ ಯಾವ ಶೇಪ್ ಇದ್ರಿ ಆ ಒಂದು ಶೇಪ್ ಅದಕ್ಕೆ ನಿಮ್ಮ ಮುಖ ಹೋಗೋದು ನಿಮ್ಮ ಒಂದು ಮುಂದೆನೇ ಡಿಫ್ರೆನ್ಸ್ ಕಾಣಿಸುತ್ತೆ, ಓಕೆನಾ. ಈ ಒಂದು ಪಾಯಿಂಟು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ತೊಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇವೆರಡೂ ತೊಗೊಂಡಾಗ ನಿಮಗೆ ಬಾಡಿ ಹೀಟ್ ಆದರೆ ಏನು ಮಾಡಬೇಕು ಅಂತೇಳಿ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ, ನೀವು ಹೋಗಲ್ಲಿ ಚೆಕ್ ಮಾಡ್ಬೋದು, ಓಕೆನಾ. ಇದೊಂದು ಕ್ಲಾರಿಟಿ. ನೆಕ್ಸ್ಟ್ ಇದರಲ್ಲೇ ನನಗೆ ಹೇಳಿರೋದ್ರಲ್ಲಿ ಕಂಪ್ಲೀಟಾಗಿ ನೀವು ಇನ್ನೂ ಹೇಳಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಇದೊಂದು ವಿಡಿಯೋ 2 ಟೈಮೂ ಅಷ್ಟೇ ಕಂಪಲ್ಸರಿಯಾಗಿ ತೊಗೊಳ್ಳಿ. ಇದ್ರ ಮಧ್ಯೆ ನೀವು ನೆಕ್ಸ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವ ಥರ ಇರುತ್ತೆ ಅಂತಂದರೆ, ಒಂದಷ್ಟು ಫುಡ್ಡಿನ ಲೀಸ್ಟ್ ಕೊಡ್ತೀನಿ. ಅಂದರೆ ಏನು ಇದೇ ಥರ ನೀವು ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು, ಅದನ್ನೇ ತಿನ್ನಬೇಕು ದಿನ ತಿನ್ನಬೇಕು ಅಂತ ಹೇಳಲ್ಲ ನಾನು. ಯಾಕಂದರೆ ನನ್ನಂಗೆ ಬೇಬಿ ಇರೋರು ನಮಗೆ ಸಪ್ರೇಟಾಗಿರ್ಬೋದು, ಮಗುಗೆ ಸಪ್ರೇಟಾಗಿರ್ಬೋದು, ಆಮೇಲೆ ಹಸ್ಬೆಂಡಿಗೆ ಸಪ್ರೇಟಾಗಿರ್ಬೋದು, ಈ ಥರ ಎಲ್ಲ ಮಾಡ್ಕೊಂಡೋದ್ರೆ ನಾವು ಜನ್ಮದಲ್ಲಿ ಸಣ್ಣ ಆಗೋದಕ್ಕೆ ಆಗಲ್ಲ, ಓಕೆನಾ. ಸ್ವಲ್ಪ ನಾವು ಮಾಡೋದ್ರಲ್ಲಿ ಏನು ರೈಸ್ ಐಟಮ್ ಅಥವಾ ಅನ್ನ ಕಮ್ಮಿ ಬಳಸೋದ್ರಿಂದ ತಿನ್ನೋದ್ರಿಂದ ನಾವು ಆಟೋಮೆಟಿಕ್ ಫಿಟ್ಟಾಗಿ ಇರ್ಬೋದು, ಓಕೆನಾ. ಇದೊಂದು ಪಾಯಿಂಟ್, ಓಕೆನಾ. ನಾನು ನೆಕ್ಸ್ಟ್ ಯಾವ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತಂದರೆ, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಜಾಸ್ತಿ ಏನು ಯೂಸ್ ಮಾಡ್ತಿದ್ದೆ ಫುಡ್ಗಳಲ್ಲಿ, ಏನು ತೊಗೊತಾ ಇಲ್ಲ, ಸಿಂಪಲ್ಲಾಗಷ್ಟೇ. ಎಲ್ಲರೂ ಹೇಳೋ ಹಾಗೆ ಆಯಿಲ್ ಐಟಮ್ ಆಗಿರ್ಬೋದು, ಈ ಜಂಕ್ ಫುಡ್ ಆಗಿರ್ಬೋದು, ಇವೆಲ್ಲ ಸ್ಕಿಪ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡಿದ್ದೀನಿ. ಕೆಲವೊಬ್ಬರೆಲ್ಲ ಹೇಳ್ತಾರೆ ವೀಡಿಯೋಸ್ಗಳಲ್ಲಿ, ಅದು ಏನು ಡಯಟ್ ಲಾಸ್ ಅಂತ ತೊಗೊತಾರಲ್ಲ ಅದರಲ್ಲೇ ಹೇಳ್ತಾರೆ, ಲೆಮನ್ ಜ್ಯೂಸ್ ಹಾಕ್ಕೊಂಡು ಹಾಟ್ ವಾಟರ್ ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ಒಂದು ಫ್ಯಾಟ್ ಅನ್ನೋದು ರೆಡ್ಯೂಸ್ ಆಗೋದಿಲ್ಲ, ಇನ್ನೂ ಇನ್ಕ್ರೀಸ್ ಆಗುತ್ತೆ, ಏನೂ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರೆ. 100ಗೆ 200% ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಒಳ್ಳೆ ಒಂದು ಪಾಸಿಟಿವ್ ಮೈಂಡಲ್ಲಿ ಇದನ್ನ ನೀವು ಸ್ಟಾರ್ಟ್ ಮಾಡಿದರೆ 100ಗೆ 200% ವರ್ಕ್ ಆಗೇ ಆಗುತ್ತೆ. ಇದು ನಾನು ಒಂದು ಇತ್ತೀಚೆಗೆ ನೋಡಿರುವಂಥ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟೆ ಅಷ್ಟೇ. ಇವತ್ತಿನ ಒಂದು ವಿಡಿಯೋ ನಮ್ಮ ಒಂದು ರಾತ್ರಿ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ರಾತ್ರಿ ಖಾಲಿ ಹೊಟ್ಟೆಯಲ್ಲಿರ್ತೀವಿ, ನೈಟ್ ಬಂದರೆ ಅಲ್ಲಿಗೆ ನಮ್ಮ ಒಂದು ಊಟ ತಿಂಡಿ ಏನೇ ಇರ್ಬೋದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ, ಓಕೆನಾ. ಅದ್ರ ಮೇಲೆ ನೀವು ಡ್ರಿಂಕ್ ಕುಡಿದು ಸ್ವಲ್ಪ ವಾಕ್ ಮಾಡಿ ಮಲಗೋದ್ರಿಂದ ಬಾಡಿ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗೋಗುತ್ತೆ, ಬಾಡಿ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗಲೇ ಗೊತ್ತಾಗುತ್ತೆ
ನಮ್ಮ ಒಂದು ಫ್ಯಾಟ್ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದ್ದೀವಿ ನಾವು ಅನ್ನೋ ಒಂದು ಫೀಲ್ ನಿಮಗೆ ಬರುತ್ತೆ. ಓಕೆನಾ. ಇನ್ನು ಬೆಳಗ್ಗೆನೂ ಅಷ್ಟೇ ಹೇಳಿರೋ ಹಾಗೆಯೇ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದ್ರಿಂದ, ಬೆಳ್ಳುಳ್ಳಿ ತೊಗೊಳ್ಳೋದ್ರಿಂದ ಅನ್ವಾಂಟೆಡ್ ಏನಿದೆ ಎಲ್ಲ ಫ್ಯಾಟನ್ನು ರಿಲೀಸ್ ಆಗ್ತಾ ಬರುತ್ತೆ, ಎಲ್ಲ ಕರಗುತ್ತಾ ಬರುತ್ತೆ. ಅದು ಸಹ ಫಸ್ಟು ನಿಮಗೆ ಬೆಳ್ಳಿ ಫ್ಯಾಟ್ ಅದ್ರಲ್ಲಿ ಗೊತ್ತಾಗುತ್ತೆ, ಇನ್ನು ನೆಕ್ಸ್ಟ್ ನಿಮಗೆ ಫೇಸಲ್ಲಿ ಗೊತ್ತಾಗುತ್ತೆ. ಈ ಥರ ನೀವು ಗಮನಿಸ್ತಾ ಹೋದರೆ ಸಣ್ಣ ಆಗ್ತಿರೋದು ನಿಮ್ಮ ಒಂದು ಬಾಡಿ ನಿಮಗೆ ಅಬ್ಸರ್ವ್ ಮಾಡಿಕೊಂಡ್ರೆ ನೀವು ಗೊತ್ತಾಗುತ್ತೆ. ಓಕೆನಾ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.